ಅದು ಬೇರೆ 20 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯ್ತು. ಅದು ಹಂಗೆ ಹುಡುಕ ಬಂದು ನಾಯಿ ಕೊಡ್ದಂಗೆ ಹೊಡಿಬೇಕು, ಆ ರೇಂಜ್ ಮಾಡ್ಬೇಕು ಇವತ್ತು. ಬರ್ಡ್ ಕಾಯಿಲೆ ಬಂದೈತೆ ಹೆಂಗೆ ಫ್ರೆಂಡ್ಸ್. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ನನಗೆ ಆಯ್ತು ಅದೃಷ್ಟ ಕೊನೆಗೆ. ಇನ್ನೊಂದು 6 ತಿಂಗಳು ಬಿಟ್ಟು ಒದ್ದೇಶಕ್ಕೆ ಹೋಗಂಗಾಗ್ಲಪ್ಪ. ನಮಸ್ತೆ ಸರ್. ಏನಿಲ್ಲ ಫ್ರೆಂಡ್ಸ್, ನಮ್ಗೆ ಮಾಡೋ ಮನ್ಸಿದ್ಬಿಟ್ರೆ ಹೆಂಗ್ ಮಾಡಿದ್ರು ಅಡ್ಗೆಗಳು ಚೆನ್ನಾಗಿ ಬರ್ತವೆ. ನನ್ನ ಕೈಲಿ ಏನೋ ಜಾದು ಇದೆ. ಸೀದಾ ಸುಡುಗಾಡೆ 2 ಜಡೆ ಹಾಕೊಂಡಿದ್ದಕ್ಕೆ ಯಾವ್ದೋ ಆತ್ಮ ಶಾಕ್ ಆಗ್ಬಿಟ್ಟೈತೆ ಅಂತ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಗುಂಡಮ್ಮ ಅಂತ ಒಂದು ಸೀರಿಯಲ್ ಸೃಷ್ಟಿ ಆಗ್ಬೋದಲ್ಲ. ಕಾಯಿಸ್ಲಿಲ್ಲ ಅಂತ ಏನೋ ಸೌದೆ ಮುರ್ಕೋತೈತೆ ಹೊಡೆಯಕ್ಕೇನೋ. ಹೊರಗಡೆ ಎಲ್ಲೋ ಕಾಣಿಸ್ಬೇಡ, ಸಬ್ ಇನ್ಸ್ಪೆಕ್ಟರ್ ಆಗಿ ಪ್ರಮೋಷನ್ ಕೊಟ್ಬಿಡ್ತಾರೆ. ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಆಮೇಲೆ ನಿಮ್ಮೊಬ್ಬೊಬ್ರು ಗ್ಯಾಂಗ್ ಅಲ್ಲಿ ಒಬ್ಬರನ್ನು ಉಳ್ಸಲ್ಲ. ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಚಿಕ್ಕ ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾ ಇದೆಯಂತ, ಶಿವನ ಜೈಲಿಗೆ ಹಾಕ್ಬಿಡ್ತಾರೆ ಅಂತ ಒಂದೇ ಭಯ ಫ್ರೆಂಡ್ಸ್. ಆ ಕಾರ್ನೇ ಫಾಲೋ ಮಾಡಪ್ಪಿ. ನಿಮ್ ಜನ್ಮಕ್ಕಷ್ಟೇ ಬೆಂಕಿ ಹಾಕ. ಎಲ್ಲ ನೀನ್ ಯಾವ್ದು ಬೇಕಾ 2 ಕಟ್ 30. ಕೈ ಕಾಲ್ಗೆಲ್ಲ ಬಿದ್ದೆ, ಕರೆಂಟ್ಗೆ ಹೋಯ್ತು. ನಾನೇನ್ ಮಾಡ್ಲಿ? ಮಧ್ಯರಾತ್ರಿವರೆಗೂ ಅಡಿಗೆ ಮಾಡ್ಕೊಂಡು ತಿನ್ಬೋದು. ನಮ್ಮನ್ನ ಕೇಳೋರು ಯಾರು, ಮಾಡೋರು ಯಾರು ಫ್ರೆಂಡ್ಸ್? ಬ್ಯಾಂಡ್ ಅವ್ರು ಕರ್ಸ್ಬೇಕಾಗಿತ್ತಿರೋ ಲೆಕ್ಕ. ನನ್ನ ಅವಶ್ಯಕತೆ ಯಾರಿಗಿದೆ? ತುಕಲ್ ಸಕ್ಕರೆ ಕಾಪಾಡ್ತೀವಿ ಇವತ್ತು ನಾನು ಹೇಳ್ಬೇಕಂದ್ರೆ. ಆಮೇಲೆ ಇವಾಗ ಹೆಂಗೆ ನಾವು ಪೇಷನ್ಸ್ ಇಂದ ಬೇಯಿಸ್ಕೊಳ್ತೀವೋ ಹಂಗೆ ಜಾಮೂನ್ ಬರ್ತೈತೆ. ಸೇಮ್ ನನ್ನ ಸ್ಕಿನ್ ಕಲರ್ ಬರ್ಬೇಕು ಫ್ರೆಂಡ್ಸ್. ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡಿದೀನಿ. ಘಮ ಘಮ ಅಂತೈತೆ. ಸೂಪರ್ ಡೂಪರ್ ಜಾಮೂನ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನಂತೂ ಸೂಪರ್ ಡೂಪರ್ ಆಗಿ ಆಗ್ತಾ ಇದ್ದೀನಿ. ಇನ್ನು ರಿನ್ನು, ಡಿಟರ್ಜೆಂಟು, ಅದು ಇದು ವೀಲು ಏನೇನು ಸಿಗ್ತಿದೆ ಎಲ್ಲ ಮುಖ ಹಚ್ಚಿ ಸ್ವಲ್ಪ ಕಲರ್ ಬರ್ತಾ ಇದೀನಿ ಅಂತ ಅನ್ಕೊಳ್ತೀನಿ. ಮೊನ್ನೆ ತನಕ ನನ್ನ ಮುಖ ನೋಡ್ಬೇಕಾಯ್ತು ಫ್ರೆಂಡ್ಸ್. ನೀವು ನಂಬ್ತಾನೆ ಇರಲಿಲ್ಲ, ಆ ರೀತಿ ಆಗ್ಬಿಟ್ಟಿತ್ತು, ವಿಕಾರವಾಗಿ ವಿಚಿತ್ರವಾಗಿ. ನನಗೆ ಕರೆಯಲ್ಲಿ ನೋಡ್ಕೊಂಡಿದ್ದು ನನ್ನ ಮುಖನ ಅಂತ ನಾನೇ ಬೆಚ್ಚಿ ಬಿಟ್ಟಿದ್ದೀನಿ. ರಾತ್ರಿ ಎಲ್ಲ ನಿದ್ದೆಲಿ ಆ ರೇಂಜ್ಗೆ ಆಗ್ಬಿಟ್ಟಿತ್ತು. ನಿಜ ಫ್ರೆಂಡ್ಸ್, ಮುಖ ಹಾಳಾದ್ರೆ ರಾತ್ರಿ ಸಹ ನಿದ್ದೆ ಬರಲ್ಲ. ಅದು ಹೆಣ್ಮಕ್ಳಿಗಷ್ಟೇ, ಹೆಣ್ಮಕ್ಳಿಗೆ ಮಾತ್ರ ಗೊತ್ತು. ಒಂಥರ ವಿಚಿತ್ರವಾಗಿ ಆಗ್ಬಿಟ್ಟಿತ್ತು. ಈಗ ಸ್ವಲ್ಪ ಸರಿ ಹೋಯ್ತು, ಸ್ವಲ್ಪ ಸಮಾಧಾನ ಆಯ್ತು ಫ್ರೆಂಡ್ಸ್. ಈಗ ಅದಕ್ಕೆ ತುಂಬಾ ದಿನ ಆದ್ಮೇಲೆ ಚೆನ್ನಾಗಿ ಮೇಕಪ್ ಎಲ್ಲ ಮಾಡ್ಕೊಂಡೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅನ್ಬಿಟ್ಟು. ಈಗ ಟೈಮ್ ಬಂದು 11:30 ಆಯ್ತು ಫ್ರೆಂಡ್ಸ್. ಇಲ್ಲಿವರೆಗೂ ಆಯ್ತು ನನ್ನ ಕೆಲಸಗಳೆಲ್ಲ. ನಾನ್ ವೆಜ್ ವಾರ ತುಂಬಿಸ್ತವಲ್ಲ, ಹೆಂಗೋ ಮಾದಪ್ಪನಿಗೆ ಹೋಗ್ಬಂದು ಅದಕ್ಕೆ ನಾನ್ ವೆಜ್ ಮಾಡಿದೆ ನಿನ್ನೆ. ನಾನ್ ವೆಜ್ ಅಲ್ಲಿ ಚಿಕನ್ ಫಿಶ್ ಮಾಡಿದ್ರೆ ಸಮಾಧಾನ ಆಗ್ತಿತ್ತು ಫ್ರೆಂಡ್ಸ್. ಮಟನ್ಗೆ ಏನಾರ ಕೈ ಹಾಕ್ಬಿಟ್ಟಂದ್ರೆ ಏನೋ ಒಂದು ದೊಡ್ಡ ಫಾರೆಸ್ಟ್ ಒಳಗೆ ಕೈ ಹಾಕ್ತಂಗೆ ಬಿಡಿಸ್ಕೊಂಡ್ ಬರೋ ಸಿಕ್ಕಾಪಟ್ಟೆ ಕಷ್ಟ. ಅದಕ್ಕೆ ಕಿಚನ್ ಎಲ್ಲ ಕ್ಲೀನಿಂಗ್ ನಿಂತಿದೆ ಫ್ರೆಂಡ್ಸ್. ಆ ಸ್ಮೆಲ್ ಒಂದ್ ಸ್ವಲ್ಪ ಕಷ್ಟ ನನಗೆ. ಈಗ ಒಂದ್ 2-3 ದಿನ ಆದ್ರೂ ಅದೇ ಸ್ಮೆಲ್ ಬರ್ತಾ ಇರ್ತಿದೆ. ಇರಲ್ಲ ಮನೇಲಿ ಸ್ಮೆಲ್, ಮೈಂಡಲ್ಲಿ ಆ ಸ್ಮೆಲ್ ರೆಕಾರ್ಡ್ ಆಗ್ಬಿಟ್ಟಿರ್ತೈತೆ ನನಗೆ. ಮನೆಯೊಳಗೆ ಸ್ಮೆಲ್ಲು ತೊಳಿ ಉಜ್ಜು ಅಂತ ಇರ್ತಿದೆ. ಅದಕ್ಕೆ ನೀಟಾಗಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಸಮಾಧಾನ ಮಾಡ್ಕೊಂಡು ಅನ್ನಕ್ಕೆ ಇಟ್ಟಿದ್ದೀನಿ. ಶಿವಾಗ ಮಾಮೂಲಿ ಫ್ರೆಂಡ್ಸ್, ನಾನ್ ವೆಜ್ ಇತ್ತಲ್ಲ ಸಾಂಬಾರು, ಅದಕ್ಕೆ ಮುದ್ದೆ ಮಾಡಿ ಬೆಳಗ್ಗೆ ಹಾಕ್ಬಿಟ್ಟು ಕಳಿಸ್ದೆ ಕೆಲಸಕ್ಕೆ. ನನಗೆ ರೈಸ್ ಇಟ್ಕೊಂಡಿದ್ದೀನಿ. ಮತ್ತೆ ನಮ್ಮ ಪ್ರಯೋಗಗಳನ್ನ ಸ್ಟಾರ್ಟ್ ಮಾಡೋಣ, ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡೋಣ ಅಂತ ಫ್ರೆಂಡ್ಸ್. 2 ಒಂದೇ. ಏನಂದ್ರೆ ಫ್ರೆಂಡ್ಸ್, ನಾನು ಸಲ ವಾಂಗಿಬಾತ್ ಮಾಡಿದ್ದೆ. ಅವಾಗ ನನ್ ಬದನೆಕಾಯಿ ತಿನ್ನಲ್ವಲ್ಲ, ನನಗೆ ಸ್ಕಿನ್ ಅಲರ್ಜಿ ಐತೆ. ಅದಕ್ಕೆ ನಾನು ಗೋರಿಕಾಯಿ ಮತ್ತೆ ಕ್ಯಾಪ್ಸಿಕಮ್ ಹಾಕಿ ಮಾಡಿದ್ದೆ. ಆಮೇಲೆ ತುಂಬಾ ಜನ ಕಮೆಂಟ್ ಮಾಡಿದ್ರಿ ಅದಕ್ಕೆ ಮಿಕ್ಸ್ ತರಕಾರಿ ಹಾಕಿನೂ ಮಾಡ್ಬೋದು, ಚೆನ್ನಾಗಿರ್ತೈತೆ, ಟ್ರೈ ಮಾಡಿ ಅಂತ. ಅದಕ್ಕೆ ಇವತ್ತು ಮಾಡೇ ಬಿಡೋಣ ಅಂತ. ನನಗೂ ಬೇರೆ ಸ್ಪೈಸಿಯಾಗಿ, ಖಾರವಾಗಿ, ಹುಳಿಯಾಗಿ ಎಲ್ಲ ತಿನ್ನೋಣ ಅಂತ ಅನ್ನಿಸ್ತಿದೆ, ಏನಾದ್ರು ಸ್ಪೆಷಲ್ ಆಗಿ. ಅದಕ್ಕೆ ಅನ್ನಕ್ಕೆ ಇಟ್ಟಿದ್ದೀನಿ. ಸೋನಾ ಮುಸ್ರಿ ಅಕ್ಕಿಲೇ ಮಾಡಬೇಕು ಇವತ್ತು, ಟೇಸ್ಟ್ ಆಗಿ ಮಾಡಿ ತಿನ್ಬೇಕು ಅಂತ. ಇತ್ತೀಚೆಗೆ ಎಲ್ಲ ವಿಡಿಯೋನ ನೋಡ್ಬಿಟ್ಟು ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದೀರಾ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಅದು ಬೇರೆ 20 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯ್ತು. ಅದು ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ. ಅದಕ್ಕೇನಾರ ಸ್ವೀಟ್ ಮಾಡೋಣ ಅಂತ ಮೈಂಡ್ ಹೇಳ್ತೈತೆ. ಅದಕ್ಕೆ ಮೈಂಡ್ ಯಾಕೆ ಸ್ವೀಟೇ ಮಾಡಬೇಕು, ಖಾರ ಮಾಡೋ ಅಂತ ಮೈಂಡು ಹೇಳ್ತೈತೆ. 2 ಮೈಂಡ್ ಮಿಕ್ಸ್ ಆಗಿ ಏನ್ ಡಿಸೈಡ್ ಮಾಡ್ತೈತೆ ಗೊತ್ತಿಲ್ಲ. ಸಂಜೆ ಒಳಗಡೆ ಏನಾದ್ರು ಒಂದು ಸ್ಪೆಷಲ್ ಮಾಡ್ತೀನಿ ಫ್ರೆಂಡ್ಸ್. ಈಗ ಮಾತ್ರ ವಾಂಗಿಬಾತ್ ಮಾಡ್ತೀನಿ. ಕಾಮಿಡಿ ಏನಂದ್ರೆ ಫ್ರೆಂಡ್ಸ್, ಮೊನ್ನೆ ವಾಂಗಿಬಾತ್ ಮಾಡಿದಾರ, ನಾನು ಯಾವಾಗಲೂ ಒಂದ್ಸಲ ಮಾಡ್ತೀನಿ, ಮರ್ತೋಗಿದ್ದೀನಿ ವಾಂಗಿಬಾತ್ನ. ಇವಾಗ ನನ್ನ ವಿಡಿಯೋ ನಾನೇ ಚೆಕ್ ಮಾಡ್ಬೇಕು ಅಂತ ಪರಿಸ್ಥಿತಿ ಬಂದೈತಿ. ಇಂಥ ಪರಿಸ್ಥಿತಿ ಯಾವ ಹೆಣ್ಮಕ್ಳಿಗೂ ಬರಬಾರ್ದು. ಶಾರ್ಟ್ ಟೈಮ್ ಮೆಮೊರಿ ಲಾಸ್ ಪರಿಸ್ಥಿತಿ ಬರಬಾರ್ದು ಫ್ರೆಂಡ್ಸ್. ನೀರಿನ ಅಂಶ ಬಿಟ್ಕೊಳ್ಳೋ ಅಂತ ತರಕಾರಿ ಹಾಕ್ಬಾರ್ದು ಅಂತ ಮಾತ್ರ ಒಂದು ಮೈಂಡಲ್ಲಿ ಐತೆ ಫ್ರೆಂಡ್ಸ್. ನೀರಿನ ಅಂಶ ಬಿಟ್ಕೋಬಾರ್ದು ಅಂದ್ರೆ ಮೂಲಂಗಿ ಹಾಕ್ಬಾರ್ದು. ಸೊರೆಕಾಯಿ ತಂದೈತೆ, ಸೊರೆಕಾಯಿ ವಾಂಗಿಬಾತ್. ಎಸ್, ಬೆಂಡೆಕಾಯಿ ವಾಂಗಿಬಾತ್ ಫ್ರೆಂಡ್ಸ್. ನಿಮ್ಮಲ್ಲಿ ಎಚ್ಚರಿಕೆ ಕೊಡ್ತೀನಿ, ನಾವು ಸಹಿಸ್ಕೊಳ್ಳೋದು ಒಂದು ನೀತಿ ಇರ್ತದೆ. ಯಾರು ಮಾಡಿರಲ್ಲ ಲೈಫಲ್ಲಿ, ನಿಜ ಪಕ್ಕ ಯಾರು ಮಾಡಿರಲ್ಲ. ಕ್ಯಾರೆಟ್ ವಾಂಗಿಬಾತ್, ಕ್ಯಾರೆಟ್ ಹಾಕ್ತೀನಿ. ಎಲ್ಲ ಮಿಕ್ಸ್. ಇವತ್ತು ವಾಂಗಿಬಾತ್ ಲವರ್ಸು ಹಂಗೆ ಹುಡುಕ ಬಂದು ನಾಯಿ ಕೊಡ್ದಂಗೆ ಹೊಡಿಬೇಕು, ಆ ರೇಂಜ್ ಮಾಡ್ಬೇಕು ಇವತ್ತು. ಇನ್ನೊಂದ್ಸಲ ಮಾಡ್ತೀಯ, ವಿಚಿತ್ರ ಅಡುಗೆ ಮಾಡ್ತೀಯ ಅಂತ ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್. ನಾನು ನೆಟ್ಟಗೆ ಅಡುಗೆ ಮಾಡಿದ್ರೆ ಟೇಸ್ಟ್ ಬರ್ತೈತೆ ನಾರ್ಮಲ್ ಆಗಿ. ನಾನು ಸೊಟ್ಟಪಟ್ಟ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಅದು ಎಕ್ಸ್ಟ್ರಾರ್ಡಿನರಿ ಟೇಸ್ಟ್ ಬರುತ್ತೆ. ಅದಕ್ಕೆ ನಾನು ಯಾವಾಗಲೂ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಸ್ವಲ್ಪ ಇದು ಹಾಕೊಬಿಡ್ತೀನಿ. ನನ್ನ ಫೇವ್ರೇಟ್ ಗೋರಿ. ನಾನು ಒಬ್ಬಳಿಗೋಸ್ಕರ ಅಷ್ಟೇ ಮಾಡ್ಕೋತಾರೆ ಫ್ರೆಂಡ್ಸ್. ಶಿವಾಗ ನಾನ್ ವೆಜ್ ಇದೆಯಲ್ಲ, ಅವ್ರು ವೆಜ್ಜಲ್ಲಿ ಮುಟ್ತಾರೆ.
ಓಕೆ ಫ್ರೆಂಡ್ಸ್, ಹೊರಗಡೆ ಏನೆಲ್ಲ ಆಗುತ್ತೆ ಎಲ್ಲ ಶೇರ್ ಮಾಡ್ಕೊಡ್ತೀನಿ. ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಇಂದಿನ ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, 2 ದಿನದಿಂದ ಕೈ ಕಾಲೆಲ್ಲ ಕಡ್ಲೆ ಹಿಟ್ಟು, ಅಕ್ಕಿ ಹಿಟ್ಟು ಏನ್ ಸಿಗ್ತೈತೆ, ಸರ್ಫು ವೀಲು ಎಲ್ಲ ಉಜ್ಜಿ ನಾರ್ಮಲ್ ಕಲರ್ ಬಂದೇ ಬಿಟ್ಟೆ. ಎಷ್ಟು ಸಮಾಧಾನ ಆಯ್ತು ಯಪ್ಪ. ಕಲರ್ ಹೋದ್ರೆ ಜೀವನೇ ಹೋದಂಗೆ. ಜೀರಾ ಜೀರಾ ಕುಡಿಬಾರ್ದು ಫ್ರೆಂಡ್ಸ್. ಖಾಲಿ ಹೊಟ್ಟೆಯಲ್ಲಿ ಸುಸ್ತು, ಹೊಟ್ಟೆಸಿ ಜಾಸ್ತಿ ಆಗ್ತಿದೆ. ಇದು ನಾನ್ ವೆಜ್ ತಿಂದ ತಕ್ಷಣ ಕೊಡ್ತಾರೆ, ಜೀರ್ಣ ಆಗ್ತಿದೆ. ಅದಕ್ಕೋಸ್ಕರ ತಂತು. ಈ ಹೊಟ್ಟೆನಲ್ಲಿ ಏನೂ ಇಲ್ಲ ಜೀರ್ಣ ಆಗೋಕೆ. ಕರಡು ಪರಳು ಜೀರ್ಣ ಆಗ್ಬಿಟ್ರೆ ಕಷ್ಟ. ನಾನ್ ವೆಜ್ ತಿನ್ಬೋದು, ಐತೆ ಮುದ್ದೆನು ಸಾಂಬಾರು. ಅದೇನು ನಾನ್ ವೆಜ್ ಅಂದ್ರೇನೆ ನಂಗೆ ಆಗ್ತಾ ಇಲ್ಲ ಅಂತ ಹೇಳಕ್ಕಾಗಲ್ಲ. ಚಿಕನ್ ಮಾತ್ರ, ಚಿಕನ್ಗೆ ಅಕ್ಕಿ ಕಾಯಿಲೆ ಬಂದೈತೆ, ಬರ್ಡ್ಗೆ ಬರ್ಡ್ ಕಾಯಿಲೆ ಬಂದೈತೆ. ಹೆಂಗೆ ಫ್ರೆಂಡ್ಸ್? ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಅಕ್ಕಿ ರೋಗ ಬಂದೈತಂತೆ. ನ್ಯೂಸ್ ಅಲ್ಲಿ ಎಲ್ಲ ನೋಡ್ಬಿಟ್ಟು ಶಿವ ಮಾಮೂಲಿಯಾಗೆ ತಿನ್ನಿಸ್ತಾ ಇರ್ಲಿಲ್ಲ. ಬೇಡ 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 ಸರಿಯಾದ ಚಿಕನ್ ಅಂತ. ಇನ್ನ ಮುಗೀತು ನನ್ನ ಜೀವನದಲ್ಲಿ ಚಿಕನ್ ನನ್ನ ಕನಸಲ್ಲಿ ಮಾತ್ರ ಬರ್ತೈತೆ. ಟಾಮ ಎಲ್ಲೋದ ಅಂತ ಕನ್ಫ್ಯೂಸ್ ಆಗ್ತಾ ಇದ್ದೀರಾ ಫ್ರೆಂಡ್ಸ್. ಅವನು ವರ್ಕ್ ಹೋಗಿದ್ದಾನೆ. ಅವನು ಕೆಲಸ ಮಾಡಲ್ಲ, ಆದ್ರೂ ಶಿವಾಗಿ ಸೆಕ್ಯೂರಿಟಿ ಗಾರ್ಡ್ ತರ ಕೆಲಸ ಮಾಡ್ತಿರ್ತಾನೆ. ಕೆಲಸ ಮಾಡಲ್ಲ ಆದ್ರೂ ಕೆಲಸ ಮಾಡ್ತಿರ್ತಾನೆ. ಹೋಗಿ ಶಿವ ಕೆಲಸ ಮಾಡೋದನ್ನ ನೋಡ್ಕೊಂಡು ಮಲಗಿರ್ತಾನೆ. ಅದೇ ಒಂದು ದೊಡ್ಡ ಕೆಲಸ. ಇತ್ತೀಚೆಗೆಲ್ಲ ಫುಲ್ ದೇವಸ್ಥಾನದ ವಿಡಿಯೋಗಳು, ಪಾದಯಾತ್ರೆ ವಿಡಿಯೋಗಳು ಸೂಪರ್ ಆಗಿತ್ತಲ್ಲ ಫ್ರೆಂಡ್ಸ್. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಈಗ ಇಲ್ಲಿಗೆ ಮುಗ್ದಿಲ್ಲ ಫ್ರೆಂಡ್ಸ್, ಇನ್ನೂ ಇದೆ. ಇನ್ನ ಈ ತಿಂಗಳು ಪೂರ್ತಿ ಜಮಾಯಿಸ್ತಾ ಇರೋದೆ ಫುಲ್ ಹೊಸ ಹೊಸ ವಿಡಿಯೋಗಳು. ನಮ್ದು ಆನಿವರ್ಸರಿ ಬರ್ತೈತೆ, ಯುಗಾದಿ ಬರ್ತೈತೆ, ಮುದ್ರಮ್ಮನ ಜಾತ್ರೆ ಬರ್ತೈತೆ. ಒಂದಾದ್ಮೇಲೆ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ಈ ತಿಂಗಳು ಪೂರ್ತಿ ವೆರೈಟೀಸ್ ಆಫ್ ವಿಡಿಯೋಸ್ ನಮ್ಮಲ್ಲಿ ಮಾತ್ರ ಸಾಧ್ಯ. ಹೊಸ ವರ್ಷ ಸ್ಟಾರ್ಟ್ ಆದಾಗೆ ಆನಂದ್ ಗುರುಜಿ ಹೇಳಿದ್ರು ಫ್ರೆಂಡ್ಸ್, ಸಿಂಹರಾಶಿಯವರು ಏನು ಆರಂಭದಲ್ಲೇ ನಿಮಗೆ ಪ್ರವಾಸಗಳ ಅದೃಷ್ಟವಿದೆ ಅಂತಂದ್ರು. ನಾನ್ ಸಿಂಹರಾಶಿ ಅಂದ್ರೆ ಎಷ್ಟು ಕೋಟಿ ಜನ ಇದಾರಲ್ಲ, ಅದ್ರಲ್ಲಿ ಯಾರಿಗಿದೆಯೋ ಏನೋ ಅನ್ಕೊಂಡ್ರೆ ಅದ್ ನನಗೆ ಆಯ್ತು ಅದೃಷ್ಟ. ಕೊನೆಗೆ ಶಾಕ್ ಆಗೋಯ್ತು ನೋಡಿ. ಹೊಸ ವರ್ಷದಿಂದ ಫುಲ್ಲು ಕನಕಪುರ್ಗೆ ಹೋಗಿ ಬಂದ್ವಿ, ಆಮೇಲೆ ಬನ್ನಘಟ್ಟ ಝೂಗ್ ಹೋಗ್ಬಿಟ್ಟು ಬಂದೆ, ಆಮೇಲೆ ಪಾದಯಾತ್ರೆ, ಆಮೇಲೆ ಮಂತ್ರಾಲಯ. ಎಷ್ಟು ಮಿರಾಕಲ್ ಫ್ರೆಂಡ್ಸ್. ನನ್ನ ಲೈಫಲ್ಲಿ ಹೋಗ್ತೀನಿ ಅಂತಾನೆ ಅನ್ಕೊಂಡಿಲ್ಲ. ಇಷ್ಟೆಲ್ಲ ಪ್ಲೇಸಸ್ ಹೋಗ್ಬಿಟ್ಟೆ. ವರ್ಷದ ಸ್ಟಾರ್ಟಿಂಗ್ ಅಲ್ಲೇ ಫುಲ್ ಜಾಲಿ. ವರ್ಷ ಪೂರ್ತಿ ಹಿಂಗೆ ಇರ್ಲಪ್ಪ. ನೆಕ್ಸ್ಟ್ ದಿನ ಇನ್ನೊಂದು 6 ತಿಂಗಳು ಬಿಟ್ಟು ಹೊರದೇಶಕ್ಕೆ ಹೋಗಂಗಾಗ್ಲಪ್ಪ. ನಮಸ್ತೆ ಸರ್. ಕಾಲಲ್ಲಿ ನಮಸ್ತೆ ಹೇಳ್ತೀಯ, ಅಷ್ಟು ಅಹಂಕಾರ ಟಾಮ್. ಕಿವಿನಲ್ಲಿ ಬಿಲ್ಡಪ್ ರಾಜ್. ನಾನ್ ವೆಜ್ ತಿನ್ನಲ್ಲ ಅಂತ ಇವನು ತಿಂತಲ್ವಲ್ಲ. ಬಾ ಹೋಗ್ಲಿ, ಕರ್ಬೇ ಸೊಪ್ಪು ಕಿತ್ಕೊ ಬರವಾ. ಬಾ ಟಾಮ್, ಸೆಕ್ಯೂರಿಟಿ ಸೇಫ್ಟಿ. ನಮಸ್ತೆ ಸರ್. ಕಾಲಲ್ಲಿ ಆನ್ಸರ್ ಮಾಡ್ತೀಯಲ್ಲ. ಇಲ್ಲಿ ಒಂದು ಸಣ್ಣ ಪುಟ್ಟ ಕರ್ಬೇವು ಗಿಡ ಇದೆ ಫ್ರೆಂಡ್ಸ್. ಇದೇ ಗತಿ ನನಗೀಗ. ಯಾಕಂದ್ರೆ ದೊಡ್ಡ ಗಿಡಗಳು ಇನ್ನೂ ಚಿಗುರ್ತಾವೆ. ಇದ್ರ 1-2 ಕಡ್ಡಿ ಕಿತ್ಕೊಂಡ್ರೆ ಇವತ್ತಿನ ರೆಸಿಪಿಗೆ ಆದಂಗೆ. ಕೊತ್ತಂಬರಿ ಇಲ್ಲ ಫ್ರೆಂಡ್ಸ್ ಒಳ್ಳೆ ಟೈಮ್ಗೆ, ಅದಕ್ಕೆ ಪರವಾಗಿಲ್ಲ. ಕೋರ್ಬೇವು ಹಾಕೋಣ, 2 ಕಾಕ ಸರಿ ಹೋಗುತ್ತೆ. ನೋಡಿ ಕಿತ್ಕೊಂಡಿದ್ದಾಯ್ತು. ಇಲ್ಲಿ ಕ್ಯಾರೆಟ್, ಬೀನ್ಸು, ಗೋರಿಕಾಯಿ, ಸೋರೆಕಾಯಿ ತಗೊಂಡಿದ್ದೀನಿ ಫ್ರೆಂಡ್ಸ್. ಹುಣಸೆ ಹಣ್ಣು ನೆನೆ ಹಾಕ್ಕೊಂಡಿದ್ದೀನಿ. ಇದೇನಂತಾನೆ ಗೊತ್ತಿಲ್ಲ ಫ್ರೆಂಡ್ಸ್, ವೈಟ್ ಇರ್ತೈತೆ, ಹೋಗೋದೇ ಇಲ್ಲ. ಟೊಮೊಟೊ, ಈರುಳ್ಳಿ, ಹಸಿಮೆಣಸಿನಕಾಯಿ, ಒಣಮೆಣಸಿನಕಾಯಿ, ಕರಿಬೇವು, ಬಿಸಿಬೇಳೆ ಬಾತು, ಎಣ್ಣೆ, ಸಾಸಿವೆ, ಉಪ್ಪು, ಇವಿಷ್ಟು ನಮ್ಮ ರೆಸಿಪೀಸ್ ಬೇಕಾಗಿರುವಂಥ ಐಟಮ್ಸ್. ಒಂದು ಗಟ್ಟಿ ಬಾಂಡಿ ಇಟ್ಕೊಂಡು ಅದಕ್ಕೆ ಜಾಸ್ತಿ ಎಣ್ಣೆ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ತರಕಾರಿ ಎಲ್ಲ ಇದರಲ್ಲೇ ಫ್ರೈ ಆಗಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೊಂಡು ಅದಕ್ಕೆ ಸಾಸಿವೆ ಹಾಕೊಂಡು ಇದಕ್ಕೆ ಕಡಲೆಬೇಳೆ ಮತ್ತು ಉದ್ದಿನ ಕಾಳು ಹಾಕೊಳ್ತಾ ಇದ್ದೀನಿ. ಇವುಗಳನ್ನ ಜಾಸ್ತಿ ಬ್ರೌನ್ ಕಲರ್ ಬರೋ ತನಕ ಬಿಡ್ತಾ ಇಲ್ಲ ಫ್ರೆಂಡ್ಸ್. ಹಿಂದೆನೇ ನಾನು ಹಸಿಮೆಣಸಿನಕಾಯಿ, ಒಣಮೆಣಸಿನಕಾಯಿ ಮತ್ತು ಕರಿಬೇವು ಹಾಕೊಳ್ತಾ ಇದ್ದೀನಿ. ಯಾಕೆ ಅದು ಫುಲ್ ಫ್ರೈ ಮಾಡಿಲ್ಲ ಅಂದರೆ, ಅದು ಫುಲ್ ಫ್ರೈ ಮಾಡಿದ್ರೆ ಕಟುಮ್ ಅಂತಿದೆ. ಹಂಗೇನೆ ತರಕಾರಿ ಎಲ್ಲ ಹಿಂದೆ ಹಾಕ್ಬಿಟ್ರೆ ಅದು ಬೇಯಲ್ಲ, ಒಂಥರ ಬೇಯಿಸ್ಬಿಟ್ಟು ಹಾಕ್ತೀವಲ್ಲ ಕಾಳು, ಹಂಗಿರ್ತಿದೆ. ಅದಕ್ಕೋಸ್ಕರ ಹಿಂಗೆ ಮಾಡಿದೆ. ಆಮೇಲೆ ಹಿಂಗೂ ಹಾಕೊಂಡು ಈರುಳ್ಳಿನೂ ಹಾಕೊಳ್ತಾ ಇದ್ದೀನಿ. ಇವಿಷ್ಟೂ ಒಂದು ಸ್ವಲ್ಪ ಅರ್ಧಂಬರ್ಧ ಫ್ರೈ ಆದರೆ ಸಾಕು. ಯಾಕಂದರೆ ತರಕಾರಿನೂ ಹಾಕೋಬೇಕಲ್ಲ ಜೊತೆಗೆ. ತರಕಾರಿ ಜೊತೆಗೆ ಇವೆಲ್ಲ ಒಟ್ಟಿಗೆ ಬೆಂದ್ಕೋತವೆ. ಆಮೇಲೆ ತರಕಾರಿನ ಹಾಕ್ಕೊಳ್ತಾ ಇದ್ದೀನಿ. ಮೊದಲನೇ ಸಲ ಇಷ್ಟೆಲ್ಲ ತರಕಾರಿ ಹಾಕ್ಬಿಟ್ಟು ಮಾಡ್ತಾ ಇರೋದು, ಹೆಂಗೆ ಬರ್ತಿತ್ತು ಏನಂತ ಒಂದೇ ಟೆನ್ಷನ್ ಇತ್ತು ನನಗೆ. ಉಪ್ಪು ಹಾಕ್ಬಿಟ್ಟೆ ಒಂದೇ ಸಲ, ಇನ್ನು ಮತ್ತೆ ಉಪ್ಪು ಹಾಕಕ್ಕೆ ಹೋಗಲ್ಲ. ತರಕಾರಿಗೆಲ್ಲ ಉಪ್ಪಿಡಿಲಿ ಅಂದ್ಬಿಟ್ಟು ಈಗಲೇ ಹಾಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಏನಿಲ್ಲ ಫ್ರೆಂಡ್ಸ್, ನಮಗೆ ಮಾಡೋ ಮನಸ್ಸಿದ್ಬಿಟ್ರೆ ಹೆಂಗೆ ಮಾಡಿದ್ರು ಅಡುಗೆಗಳು ಚೆನ್ನಾಗಿ ಬರ್ತವೆ. ಹಂಗಾಗಿ ನನಗೆ ಧೈರ್ಯ, ನಾನು ಹೆಂಗೆ ಮಾಡಿದ್ರೂ ಚೆನ್ನಾಗಿ ಬರ್ತೈತೆ ಅಂತ. ಅದು ಬೇಗ ಬೇಯಬೇಕಂದ್ರೆ ಈ ಥರ ಕ್ಯಾಪ್ ಮುಚ್ಚಿ ಬೇಯಿಸ್ಕೊಂಡ್ರೆ ಬೇಗ ಬೇಯ್ತೈತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಮಧ್ಯೆ ಮಿಕ್ಸ್ ಮಾಡ್ಕೊಂಡು 2 ನಿಮಿಷಕ್ಕೆ ಒಂದ್ಸಲ ಓಪನ್ ಮಾಡಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ
ಒಂದು 5-6 ನಿಮಿಷಕ್ಕೆಲ್ಲ ತರಕಾರಿ ನುಣ್ಣಗೆ ಬೆಂದೋಯ್ತವೆ. ಸಣ್ಣ ಸಣ್ಣ ಕಟ್ ಮಾಡಿದ್ರೆ ಬೇಗ ಬೆಂದೋಗ್ತವೆ, ದಪ್ಪ ಕಟ್ ಮಾಡೋಕೆ ಹೋಗ್ಬಾರ್ದು. ಆಮೇಲೆ ಮುಕ್ಕಾಲು ಭಾಗದಷ್ಟು ಬೆಂದಮೇಲೆ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಏನು ಬೇಗ ಬೆಂದೋಗ್ಬಿಡ್ತಾವಲ್ಲ, ಅದಕ್ಕೆ ಲಾಸ್ಟಲ್ಲಿ ಹಾಕೊಂಡು 1-2 ನಿಮಿಷ ತಟ್ಟೆ ಮುಚ್ಚಿಬಿಟ್ರೆ ಅಷ್ಟೇ ನುಣ್ಣಗೆ ಬೆಂದೋಗ್ತೈತೆ. ಒಂದೇ ಒಂದು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಹುಳಿ ಟೊಮೊಟೊ ಆದರೆ 1-2-3 ಹಾಕೊಂಡ್ರೆ ರುಚಿಯಾಗಿರ್ಬೋದೇನೋ ಹುಣಸೆ ರಸ ಇಷ್ಟ ಆಗದೆ ಇರೋರಿಗೆ. ಆಮೇಲೆ ಬಿಸಿಬೇಳೆ ಬಾತ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. 4 ಸ್ಪೂನಷ್ಟು ಹಾಕ್ಕೊಂಡೆ ಅಷ್ಟೇ, ತರಕಾರಿಗೆ ಆಗೋಷ್ಟು. ಒಬ್ಳಿಗಾಗೋಷ್ಟು ಮಾಡ್ಕೊಳ್ತಾ ಇದ್ದೀನಲ್ಲ, ಅದಕ್ಕೆ ಕ್ವಾಂಟಿಟಿನ ಆದಷ್ಟು ಕಡಿಮೆ ಮಾಡ್ಕೊಳ್ತಾ ಇದ್ದೀನಿ, ಚೆನ್ನಾಗಿ ಬಂದಿಲ್ಲ ಅಂದರೆ ವೇಸ್ಟ್ ಆಗಬಾರ್ದು ಅಂತ. ಆಮೇಲೆ ಹುಣಸೆ ರಸ ಸ್ವಲ್ಪ ಹಾಕ್ಕೊಂಡೆ. ಇದು 2 ನಿಮಿಷ ಬೆಂದಮೇಲೆ ಹುಣಸೆ ರಸ ಹಾಕ್ಕೊಳ್ಳೋದು. ಆಲ್ರೆಡಿ ಟೊಮೊಟೊನ ಹಾಕ್ಕೊಂಡಿರೋದ್ರಿಂದ ಒಂದು ಸ್ವಲ್ಪ ಹುಣಸೆ ರಸ ಕಮ್ಮಿನೇ ಹಾಕ್ಕೊಂಡು ಇದನ್ನೊಂದು 2 ನಿಮಿಷ ಕುದಿಸ್ಕೊಳ್ಳೋದು ಅಷ್ಟೇ. ಸೊ ಸಿಂಪಲ್ಲು ಚಿತ್ರಾನ್ನ ಪುಳಿಯೋಗರೆ ಹೆಂಗೆ ಮಾಡ್ತೀವಿ ಅಷ್ಟೇ ಸಿಂಪಲ್ ಇದನ್ನು. ಆಮೇಲೆ ಉದ್ರಾಗಿ ಮಾಡಿಟ್ಕೊಂಡಿರುವಂಥ ಅನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಕೊತ್ತಂಬರಿ ಸೊಪ್ಪು ಒಂದು ಮಿಸ್ಸಿಂಗ್ ಫ್ರೆಂಡ್ಸ್, ಇನ್ನೆಲ್ಲ ಇತ್ತು, ಅದು ಹಾಕೊಬಿಟ್ಟಿದ್ರೆ ಕಂಪ್ಲೀಟ್ ಆಗಿಬಿಡೋದು. ಬಟ್ ಪರವಾಗಿಲ್ಲ ನೋಡಿ, ಬದನೆಕಾಯಿ ಹಾಕಿ ಮಾಡಬೇಕು ಅಂತ ಏನಿಲ್ಲ, ವಾಂಗಿಬಾತ್ನ ಯಾವ ತರಕಾರಿ ಬೇಕಾದ್ರೆ ಹಾಕಿ ಮಾಡ್ಕೋಬೋದು. ಇದು ನಮ್ಮ ಬಿಸಿ ಬಿಸಿ ವಾಂಗಿಬಾತ್, ವೆಜ್ ವಾಂಗಿಬಾತ್ ಆ್ಯಂಡ್ ಸೌತೆಕಾಯಿ ಆ್ಯಂಡ್ ಬಾಳೆಹಣ್ಣು. ಯಾಕ ಟಾಮ್ಸ್ ಬೇಡ ಇದು ನಿಂಗೆ? ನೀವು ಬಿಡಿಪ್ಪ, ಸಾವ್ಕಾರ ಮಂದಿ ನಾನ್ ವೆಜ್ ತಿಂತೀರಿ. ನಾನು ಮಾಡೋ ಅಡುಗೆ ನೋಡ್ಬಿಟ್ಟೆ ಓಡೋಗ್ಬಿಟ್ನಲ್ಲ ಇವನು. ಬೆಳಗ್ಗೆ ಟಿಫನ್ ಮಧ್ಯಾಹ್ನ ಮಾಡ್ತಿದ್ದೀನಿ, ಮಧ್ಯಾಹ್ನ ಊಟ ರಾತ್ರಿ ಮಾಡ್ತೀನಿ, ಸಮ್ಟೈಮ್ಸ್ ಹಂಗೆ ಫ್ರೆಂಡ್ಸ್. ನನ್ನ ಕೈಲಿ ಏನೋ ಜಾದು ಇದೆ, ಸೀದಾ ಸುಡುಗಾಡೆ. ಸೂಪರ್ ಆಗಿ ಬಂದಿದೆ ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್, ಈಗ ಸಂಜೆ 5 ಗಂಟೆ ಮೇಲೆ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಶಿವ ಕೆಲಸದಿಂದ ಬಂತು ಫ್ರೆಂಡ್ಸ್, ಆದಿಮಾನವಾಗಿತ್ತು, ಅದಕ್ಕೆ ಮಾನವಾಗುವಂತ ಕಳಿಸಿದ್ದೀನಿ ಕಟಿಂಗ್ ಶಾಪ್ಗೆ. ಆ ರೇಂಜ್ಗೆ ಆಗ್ಬಿಡ್ತೈತೆ. ನೀವು ಕಮೆಂಟ್ ಮಾಡೋರ್ಗೂ ಕಟಿಂಗ್ ಶೇವಿಂಗ್ ಮಾಡಿಸ್ಕೊಡಲ್ಲ ಫ್ರೆಂಡ್ಸ್, ಅದಕ್ಕೆ ಇವತ್ತು ಅವ್ರು ಕಮೆಂಟ್ ಮಾಡೋಕೆ ಮುಂಚೆ ಹೋಗಿ ಕಟಿಂಗ್ ಶೇವಿಂಗ್ ಮಾಡಿಸ್ಕೊಂಡ. ಇಲ್ಲಾಂದರೆ ರಾತ್ರಿ ಮಲಗಿದಾಗ ನಾನೇ ಒಂದು ವಿಕಾರವಾದ ಶೇಪ್ ಮಾಡ್ತೀನಿ, ಉಪೇಂದ್ರ ಫ್ಯಾನ್ ನಾನು ಮೊದಲೇ ಅಂತ ಹೇಳಿದೆ, ಭಯ ಬಿದ್ದು ಹೋಗೈತೆ. ಅದಕ್ಕೆ ಕಸ ಹಾಕ್ಬಿಟ್ಟು ಒಂದು ಸ್ವಲ್ಪ ಮತ್ತೆ ನಾನು ಹೆಲ್ದಿ ಲೈಫ್ಗೆ ನಾನು ಶಿಫ್ಟ್ ಆಗ್ತಾ ಇದ್ದೀನಿ ಫ್ರೆಂಡ್ಸ್. ಇತ್ತೀಚೆಗೆ ಮಾರ್ನಿಂಗ್ ಬೆಳಗ್ಗೆ ಹೊತ್ತು ನಾನು ಜ್ಯೂಸ್ ಕೊಳ್ತಾ ಹೋಗ್ತೀನಿ, ಇದು ಸರ ಹೋಗ್ಬೋದು. ಅದಕ್ಕೆ ಟಾಮನ್ ಕರೆಯೋದು ಜೊತೆಗೆ ಅವ್ನು ಬರೋದೇ ಇಲ್ಲ. ಜೈ ಬಜರಂಗ ಬಲಿ. 2 ಜಡೆ ಹಾಕೊಂಡಿದ್ದಕ್ಕೆ ಯಾವ್ದೋ ಆತ್ಮ ಶಾಕ್ ಆಗ್ಬಿಟ್ಟೈತೆ ಅಂತ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಬರ್ತಾ ಬರ್ತಾ ನನಗೆ ಅನಿಸ್ತೈತೆ ಫ್ರೆಂಡ್ಸ್, ವೆಯ್ಟ್ ಜಾಸ್ತಿ ಆಗ್ತಾ ಇದ್ದೀನ ಅಂತ. ಅದು ಟೀ ಶರ್ಟ್ ಹಾಕೊಂಡಾಗೆ ಅನ್ನಿಸ್ತೈತೆ. ಅಫ್ಕೋರ್ಸ್ ಟೀ ಶರ್ಟ್ ಹಾಕೊಂಡಾಗ ಎಲ್ಲ ಹೆಣ್ಮಕ್ಳು ದಪ್ಪನೇ ಕಾಣಿಸ್ತಾರೆ, ಬಟ್ ನಾನೊಂಥರ ಗುಂಡು ಗೌರಮ್ಮನ ಥರ ಕಾಣಿಸ್ತಾ ಇದ್ದೀನಿ. ಭಯ ಆಗ್ತೈತೆ, ಹಿಂಗೆ ಆದರೆ ಮುಂದೆ ಹೆಂಗೆ ಜೀವನ? ಏನಿಲ್ಲ, ಜೀವನ ಫುಲ್ಲು ದಪ್ಪ ಆದರೆ ಖುಷಿನೇ. ಯಾವುದಾದ್ರೂ ಸೀರಿಯಲಲ್ಲಿ ಚಾನ್ಸ್ ಸಿಗ್ತೈತೆ, ಗುಂಡಮ್ಮ ಅಂತ ಒಂದು ಸೀರಿಯಲ್ಲೇ ಸೃಷ್ಟಿ ಆಗ್ಬೋದಲ್ಲ. ಆ ಥರ ಎಲ್ಲ ಆಸೆಗಳು ಪಡ್ತೀನಿ. ಅವೆಲ್ಲ ನಮ್ಮ ಮನೆ ಬರದಲ್ಲಿ ಇಲ್ಲದೆ ಇದ್ರೆ ದಪ್ಪ ಆಗ್ಬಿಟ್ಟು ಏನು ಮಾಡೋದು ಅಂದ್ಬಿಟ್ಟು ಸಣ್ಣ ಹಾಕೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಕಸ ಹಾಕುವ ಜಾಗ ಬಂತು. ಓಯ್ ಓಯ್ ಏನು ನಮ್ಮ ಟಾಮು ಬಂದಿರೋ ಜೊತೆಲಿ ಅಂದ್ಬಿಟ್ಟು ಆವಾಜ್ ಆಗ್ತಾರೆ. ಬೆಟ್ಟದಲ್ಲಿ ಕೈಲ ಮಾಯ ತುಂಬ ದಿನ ಆಗಿತ್ತು ಫ್ರೆಂಡ್ಸ್ ಈ ಕಡೆ ಬಂದು. ಇವುಗಳನ್ನ ಉದುರ್ಸೋಕೆ ನಾನೊಂದು ಸಾಹಸ ಪಡ್ಬೇಕೀಗ. ಟಾಮು ಇದ್ದಿದ್ರೆ ಮರ ಆದ್ರೂ ಹತ್ತಾ ಇದ್ದೆ, ಅಂದರೆ ಬಿದ್ದು ಕೈ ಕಾಲು ಮುರ್ಕೊಂಡ್ರೆ ಹೋಗಿ ಶಿವನ್ ಕರ್ಕೊಬತ್ತಾ ಇದ್ದ. ಅಲ್ಲೈತೆ ಎಲ್ಲ ಖಾಲಿ ಆಗೋ ಟೈಮ್ಗೆ ಬಂದ್ಬಿಟ್ಟೈತೆ. ಈಗ ಕಿತ್ಕೊಂಡ್ರೆ ಬಚಾವು, ಇಲ್ಲಾಂದರೆ ಮುಂದೆ ಸಿಗಲ್ಲ, ಉದ್ರೋಯ್ತವೆಲ್ಲ. ಕೆಳಗೆ ಉದ್ರಿದ್ರು ಪರವಾಗಿಲ್ಲ, ಆಯ್ಕೋಬೋದು. ಬಟ್ ಉದ್ರಿಗಿದ್ರಿ ಎಲ್ಲ ಅಳ್ದೋಗವೆ ಅಲ್ಲೇ. ಸತತ ಪ್ರಯತ್ನಗಳ ನಂತರ 2 ಸಿಕ್ತು ಫ್ರೆಂಡ್ಸ್. ಸಾಕು ಸದ್ಯಕ್ಕೆ ಶಿವ ಕೈಲಿ ಕಿಳಿಸಿಕ್ಕೋತೀನಿ. ಶಿವ ಹೆಂಗೂ ಬಂದೈತೆ ಫ್ರೆಂಡ್ಸ್, ಬೆಟ್ಟದಲ್ಲಿ ಕೈ ಕಿಳಿಸ್ಕೊಬಿಡ್ತೀನಿ. ಗಂಡಪ್ಪ ನೀರು ಕಾಯಿಸು ಅಂತ ಹೇಳಿತ್ತು, ಕಾಯಿಸ್ಲಿಲ್ಲ ಅಂತ ಏನೋ ಸೌದೆ ಮುರ್ಕೋತೈತೆ, ಹೊಡೆಯಕ್ಕೇನೋ ಅಪ್ಪಿ. ಬೆಟ್ಟದ ನಲ್ಲಿಕಾಯಿ ಒಂಚೂರು ಅವೇ ಕಿತ್ಕೊಟ್ಬಿಡಪ್ಪಿ. ಆಗ್ತಿದೆ ಬಾ, ಮರ ಅಳ್ಳಾಡ್ಸು, ಉದ್ರೋಗ್ತೈತೆ. ಯಾವಾಗ ಇದೇ ಮಾತಿಗೆ ತಪ್ಪಿದ್ರೆ ನೋಡ್ತೀನಿ ಇದನ್ನು.
ಫ್ರೀಯಾಗಿ ಸಿಕ್ಕಿದ್ರು ಕಿತ್ಕೊಡಲ್ಲ. ಏನು ಕಟಿಂಗ್ ಶೇವಿಂಗ್ ಇನ್ಸ್ಪೆಕ್ಟರ್ ಥರ ಕಾಣಿಸ್ತೀಯಾ? ಹೊರಗಡೆ ಎಲ್ಲೋ ಕಾಣಿಸ್ಬೇಡ, ಸಬ್ ಇನ್ಸ್ಪೆಕ್ಟರ್ ಆಗಿ ಪ್ರಮೋಷನ್ ಕೊಟ್ಬಿಡ್ತಾರೆ. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಏನು ಕಟಿಂಗ್ ಅಪ್ಪ ಇದು? ಮಿಲ್ಟ್ರಿ ಕಟಿಂಗ್. ಮಿಲ್ಟ್ರಿಗಂತೂ ಸೇರಿಲ್ಲ. ಮಿಲ್ಟ್ರಿ ಕಟಿಂಗ್ ಅರ ಮಾಡಿಸ್ಕೊಂಡಿದ್ಯಲ್ಲ ಬಿಡು ಹೋಗ್ಲಿ. ಆರ್ಮಿ ಅಂದರೆ ಇಷ್ಟ ಫ್ರೆಂಡ್ಸ್ ನನಗೆ. ಶಿವ ಆರ್ಮಿಲಿ ಇರಬೇಕಾಗಿತ್ತು. ಹೊಟ್ಟೆ ಒಂದಿಲ್ಲ ಅಂದಿದ್ರೆ ಪಕ್ಕ ಆರ್ಮಿಲಿ ಇರ್ತಾ ಇದ್ದೆ. ನಮ್ಮ ಟಾಮು ಕಾಣೆ ಆಗ್ಬಿಟ್ಟವನು ಫ್ರೆಂಡ್ಸ್. ಮೊದಲೇ ಸ್ಲಿಮ್ಮಾಗಿ ಬ್ಯೂಟಿಫುಲ್ಲಾಗಿ ಅವನೇ. ಕಿಡ್ನಾಪ್ ಮಾಡಿದ್ರು ಮಾಡಿಬಿಡ್ತಾರೆ. ನನ್ನ ಆಗ ಹಂಗೆ ಅಂದಿ ನಿಜವಾಗ್ಲೂ ಕಿಡ್ನಾಪ್ ಆಗ್ಬಿಟ್ನೋ ಏನೋ, ಕಾಣಿಸ್ತಾನೆ ಇಲ್ಲ. ಹಲೋ ಎಕ್ಸ್ಕ್ಯೂಸ್ ಮೀ. ಎಸ್. ಟಾಮ್ ಎಲ್ಲಿ? ಟಾಮ್ ಎಲ್ಲ ನಿನ್ ಜೊತೆ ತಾನೇ ಆಟ ಆಡ್ತಾನೆ ಸಂಜೆ ಹೊತ್ತು. ಎಲ್ಲಿದ್ದಾನೆ ಟಾಮ್? ಎಲ್ಲಿ ಸಿಗ್ಲಿಲ್ಲ ಅಂದ್ರೆ ಐತೆ ನಿಮ್ಗೆ. ನಿಮ್ಮೊಬ್ಬೊಬ್ರು ಗ್ಯಾಂಗಲ್ಲಿ ಒಬ್ಬರನ್ನು ಉಳ್ಸಲ್ಲ. ಓಕೆ ಫ್ರೆಂಡ್ಸ್, 1 hour ಟೈಮ್ ಕೊಡ್ತೀನಿ. ಎಲ್ಲಿದ್ರು ಬರಬೇಕು. ಆಮೇಲೆ ನೋಡೋಣ ಏನು ಮುಂದಿನ ಕಾರ್ಯ ಏನು ಮಾಡಬೇಕು ಅಂತ ನೋಡೋಣ. ಕಾರ್ಯ ಅಲ್ಲ, ಡಿಸಿಷನು. ನೀನೇ ಜವಾಬ್ದಾರಿ. ನಮ್ಮ ಟಾಮನ್ ಹುಡ್ಕೊಂಡು ಬಾ. ಮಣ್ ಕಲರ್ ಮ್ಯಾನ್. ಮಣ್ ಕಲರೇ ಅವನೇ. ಎಲ್ಲೋದಪ್ಪ ಇವನು? ಟಾಮು ಕಾಣೆ ಆಗವನಲ್ಲ, ಇವನ್ನೇ ಸಾಕೊಳ್ಳೋಣ. ಎಲ್ಲೇ ಇಲ್ಲಪ್ಪ, ಈ ರೋಡ್ ಗಂಟ ಹೋದೆ. ಕಿಡ್ನಾಪ್. ಬಾಕಲ್ ತೆಗೆದು ಚೆಕ್ ಮಾಡಿ ಒಳಗೆ ಕೂಡಾಕ್ಬಿಟ್ಟಿದ್ದೀನೇನೋ. ಅಯ್ಯಯ್ಯೋ ದೇವ್ರೆ ಒಳಗೆ ಇರಬಾರ್ದಪ್ಪ. ಅಯ್ಯಪ್ಪ ಸದ್ಯ ಒಳಗೆ ಇಲ್ಲ. ವೈರ್ಗಿರಲ್ಲ ಕಚ್ಚಾಕ್ಬಿಟ್ಟವನಂತ ಭಯ ಬಿದ್ದೆ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಚೆನ್ನಾಗಿ ಕಾಣಿಸ್ತಿದ್ಯಪ್ಪಿ. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಬಾ, ಇಬ್ರು ಝೂ ಅಲ್ಲಿರೋ ಹೇಳೋದ್ ಬೇಡ, ಹಂಗಿದೀವಿ ಬಾ. ಓಕೆ ಫ್ರೆಂಡ್ಸ್, ನಾವೀಗ ಹೋಗ್ತಾ ಇದೀವಿ ಸಾಂಬಾರ್ ಪುಡಿ ಶಾಪಿಂಗ್. ಎಲ್ಲೋಗಿದ್ದೆ ಟಾಮ್? ಎಲ್ಲೋಗಿದ್ದೆ? ನೀನ್ ಯಾರಾದ್ರು ಕಿಡ್ನಾಪ್ ಮಾಡಿದ್ರೆ ನಂಗೆ ಸಮಾಧಾನ ಆಗ್ತಿದೆ. ನೀನ್ ಅಡ್ಡ ನಿಂತ್ಕೊಂಡ್ರೆ ಹೋಗ್ತಾ ಇರ್ತೀವಿ ಟಾಮ್. ಐ ಡೋಂಟ್ ಕೇರ್. ಈಗ ನಾವು ಹೋಗ್ತಾ ಇದೀವಿ ಧ್ವಂಸಾಂಧ್ರಕ್ಕೆ ಫ್ರೆಂಡ್ಸ್. ಗೊತ್ತಿಲ್ಲ ಮಿಲ್ ಓಪನ್ ಆಯ್ತೋ ಇಲ್ಲೋ, ಒಂದು ಅಂದಾಜ್ ಮೇಲೆ ಹೋಗ್ತಾ ಇದೀವಿ. ಇಲ್ಲಿ ತಗೊಬಂದ್ರೆ ಮನೇಲಿ ಮಾಡ್ದಕ್ಕೆ ಇರ್ತೈತೆ ಫ್ರೆಂಡ್ಸ್. ಅದಕ್ಕೆ ನಾವು ಇಲ್ಲೇ ಹೋಗೋದು ಯಾವಾಗಲೂ. ನೋಡೋಣ, ನಮ್ಮ ಅದೃಷ್ಟ ಪರೀಕ್ಷೆ ಇವತ್ತು ಫ್ರೆಂಡ್ಸ್. ನನಗೊಂದೇ ಒಂದು ಭಯ ಆಗ್ತೈತೆ. ಇವಾಗ ನಾನು ಹೋಗ್ತಾ ಇದ್ದೀನಲ್ಲ, ಟ್ರಾಫಿಕ್ ಪೊಲೀಸರು ಅವರು ಇವರು ಎಲ್ಲ ಇರ್ತಾರೆ. ಈ ಚಿಕ್ಕ ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾ ಇದೆಯಾ ಅಂತ, ಶಿವನ ಜೈಲಿಗೆ ಹಾಕ್ಬಿಡ್ತಾರೆ ಅಂತ ಒಂದೇ ಭಯ ಫ್ರೆಂಡ್ಸ್. 2 ಜಡ ಹಾಕೊಂಡಿರೋಕ್ಕೆ ಏನು ಕನ್ಫ್ಯೂಸ್ ಆಗ್ಬಿಟ್ರೆ, ಬಾಡಿ ನೋಡಿ ಚಿಕ್ಕ ಹುಡುಗಿ ಅಲ್ಲ ಅಂತ ಅನ್ಕೋತಾರೆ. ಆದ್ರೂ ಒಂದು ಆಂಗಲ್ ಚಿಕ್ಕ ಹುಡುಗಿನ ಕಿಡ್ನಾಪ್ ಮಾಡ್ತಾವ್ರೆ. ಎಲ್ಲೋ ಕರ್ಕೊಂಡು ಹೋಗ್ತಾ ಇದೆಯಾ, ಹಂಗಿಂಗ್ ಬಾರ್ಸಾಕ್ಬಿಟ್ರೆ ಏನ್ ಮಾಡ್ತೀಯಪ್ಪಿ? ಚೈಲ್ಡ್ ಮ್ಯಾರೇಜ್ ಕೇಸ್ ಬೇರೆ, ಅದೇ ಭಯ ಫ್ರೆಂಡ್ಸ್. ಏನಿದು ಕನ್ವೆನ್ಷನ್ ಹಾಲು ಏನೋ ನಡೀತೈತಿ ಇಲ್ಲಿ. ಮದ್ವೆನಾ? ವಾವ್, ಮದ್ವೆ ಆದ್ರೆ ಇದ್ರಲ್ಲೇ ಆಗ್ಬೇಕಪ್ಪಿ. ಬೇಡ ಸಾಕು, ಒಂದೊಂದೇ ಮದ್ವೆ. ಸಕ್ಕತ್ತಾಗೈತಪ್ಪಿ ನೈಟಲ್ಲಿ ಗಾಡಿಯಲ್ಲಿ ತಣ್ಣಗೆ. ವಾವ್, ಕೊಡಿಲಿ ಓಡಿಸ್ತೀನಿ. ನಿನ್ ಪ್ರಾಣದ ಮೇಲೆ ಆಸೆ ಇದ್ರೆ ನನ್ನ ಕೈ ಗಾಡಿ ಕೊಡಿಸ್ತೆ. ಈ ಕಾರ್ ಅವ್ರ ಜಾಗ ಬಿಡ್ತಾ ಇಲ್ಲ ಯಾಕೋ? ಏನೋ ಸಿಗ್ನಲ್ ಬಿದ್ದೈತಾ? ಓ ಕರೆಕ್ಟ್, ಗ್ರೀನ್ ಕಲರು. ಮತ್ತೆ ಬೇರೆ ಗಾಡಿಗಳೆಲ್ಲ ಹೋಗ್ತವೆ. ಓ ಹಂಗ. ಕಾರ್ ಪುಡಿ ಖಾಲಿ ಆಗೋಗ್ತದೆ. ನಡೀರಿ, ಆ ಕಾರ್ನೇ ಫಾಲೋ ಮಾಡಪ್ಪಿ. ನಿಮ್ ಜನ್ಮಕ್ಕಷ್ಟೇ ಬೆಂಕಿ ಹಾಕ. ಮಿಲ್ ಬಂದ ಓಪನ್ ಐತೆ ಸದ್ಯ ಫ್ರೆಂಡ್ಸ್. ಅಲ್ಲಿ ಒಳಗಡೆ ಹೋಗಿ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಬಂದೆ. ಫುಲ್ಲು ರಶ್ ಅವ್ರೆ, ಒಳಗಡೆ ನುಗ್ಗಕ್ಕೂ ಜಾಗ ಇಲ್ಲ. ಈ ಟೈಮಲ್ಲಿ ವಿಡಿಯೋ ಅಂತ ಹೋದ್ರೆ ಅಲ್ಲಿ ಜಾಡ್ಸ್ ಒದ್ದು ಬಿಡ್ತಾರೆ. ಕಾರ್ ಪುಡಿ ಒಳಗೆ ಮುಗಿಸ್ಕೊಂಡು ಬೀಳಂಗೆ ಅಂದ್ಬಿಟ್ಟು ಇಲ್ಲೇ ನಿಂತಿದ್ದೀನಿ. ಶಿವ ಹೋಗಿ ತಗೋಬರಕ್ಕೆ ಹೋಗೈತೆ. ನೋಡಿ ಎಷ್ಟು ಜನ, ಫಸ್ಟ್ ಟೈಮ್ ಇಷ್ಟು ಜನ ನೋಡಿದ್ದು. ಮೋಸ್ಟ್ಲಿ ಮಧ್ಯಾಹ್ನ ಟೈಮ್ ಬಂದರೆ ಕಡಿಮೆ ಜನ ಇರ್ತಾರೆ ಅಂತ ಅನಿಸ್ತೈತೆ. ಇವಾಗ ಜನ ಜಾಸ್ತಿ ಅವರೇ ಫ್ರೆಂಡ್ಸ್. ಶಿವ ಕಾರ್ ಪುಡಿ ತರಕ್ಕೆ ಹೋಗಿದ್ದಕ್ಕೆ ಕರೆಂಟೇ ಹೋಗ್ಬಿಡೋದಾ? ಏನಂತ ಕಲಿಕ್ದಪ್ಪಿ, ಕರೆಂಟೇ ಹೋಗ್ಬಿಡ್ತು.
ಅಪ್ಪಿ ಪ್ಯಾಕೆಟ್ ಬೇಡ ಅಪ್ಪಿ. ಪ್ಯಾಕ್ ಮಾಡಿದ್ರೆ ಕಂಡೈ ಅವ್ರದ್ದೇನ ಇದು? ಅವರೇ ಪ್ಯಾಕ್ ಮಾಡಿರೋದು. ಎಲ್ಲ ಹೆಸರು ನೋಡ್ತೀನಿ ಸರಿಯಾಗಿ. ಏನಪ್ಪ ನೋಡೋಣ ಬೇಡ. ಅವರೇ ಪ್ಯಾಕ್ ಮಾಡಿರೋದು. ಇದು ಪುಳಿಯೋಗ್ರೆನಾ? ಇದು ಧನಿಯಾ. ಧನಿಯಾನೇ ಜಾಸ್ತಿ ಬೇಕು ಫ್ರೆಂಡ್ಸ್. ಅವರೇ ಮಾಡಿರೋದು. ತಗೋರ್ಗೆ ಹಾಕು. ರುಚಿ ಇಲ್ಲಾಂದ್ರೆ ಬೇರೆ ತಗೊಳ್ಳೋದು. ಟೇಸ್ಟ್ ಅದೇ ಪ್ಯಾಕಿಂಗು ನಮಗೆ ಮಾಮೂಲಿ ಕವರಲ್ಲಿ ಕೊಡೋರಲ್ಲ, ಪ್ಯಾಕೆಟಲ್ಲಿ ಹಾಕಿರೋದಕ್ಕೆ ನಾನು ಒಂದು ಸ್ವಲ್ಪ ಕನ್ಫ್ಯೂಸ್ ಆದೆ. ಸರಿ ಬಾ, ನಾವು ಇಲ್ಲಿಂದ ಕಳ್ಸ್ಕೊಳ್ಳೋಣ. ನಾವು ಹೋದ್ಮೇಲೆ ಕರೆಂಟ್ ಬರೋದಿಲ್ಲಿ. ಮೆಂತೆ ಐತಲ್ಲ 120 230 230 2 ಕಟ್ ತಗೊಂಡ್ರೆ 30. ಅದಕ್ಕೆ ಈ ಕಡೆನೇ ತಗೊಳ್ಳೋಣ ಅನ್ನೋದು. ಕೊತ್ತಂಬರಿ ಸೊಪ್ಪು ಎಲ್ಲ ನೀನು ಯಾವ್ದು ಬೇಕಾ 2 ಕಟ್ 30 ಗಂಟೆ ಇಟ್ಟಿದೆ. ಕೋಲ್ಡ್ ಮೆಂತೆ ಬೇಕಾ ನಿನಗೆ? ಯಾವ್ದು ಎತ್ಕೊ. ಏನು ಸೊಪ್ಪು ತಿಂತೀಯ? ಕೊತ್ತಂಬರಿ ಸೊಪ್ಪು ಇದೇ ತಂದಿರೋದು ನಾನು. ಇದೇ ತಿನ್ನು ನೀನು. ಹತ್ರ ಗೋಳಾಡಿದ್ರು ಇದೇ ತಂದಿರತ್ತಾ? ಅಪ್ಪಿ ಬಿಸ್ಕೆಟ್ ಪ್ಯಾಕ್ ಇಲ್ಲ ಅಂತ ಮುನ್ಸ್ಕೊತವನೆ. ಅವನಿಗೆ ಬಿಸ್ಕೆಟ್ ಪ್ಯಾಕ್ ಮರೀದೆ ತಗೋಬಾ. ಹಾ ಕರೆಕ್ಟು. ಚಿಕನ್ ಇದು ಮಟನ್ ಸಾರು ಐತೆ, ಹಾಕ್ತೀನಿ. ಬರ ಟಮ್ಮು, ನಿಂಗೆ ಚೀಚಿ ಹಾಕ್ತೀನಿ ಬರ. ಸಿಂಗಲ್ ಪೀಸ್ ಆಗ್ಬಿಡುತ್ತೆ. ಕೈ ಕಾಲಿಗೆಲ್ಲ ಬಿದ್ದೆ ಕರೆಂಟ್ಗೆ. ಹೋಯ್ತು, ನಾನೇನ್ ಮಾಡ್ಲಿ? ಈ ಸಲ ಬಂದ್ರೆ ಗಬ್ಬಿಗೆ ಹಿಡ್ಕೊಬಿಡ್ತೀನಿ. ಮತ್ತೆ ಹೋಗ್ಬಾರ್ದು ಕರೆಂಟು. 20 ಸಬ್ಸ್ಕ್ರೈಬರ್ಸ್ 20K ಆದ್ರು ನಮ್ಮ ಫ್ರೆಂಡ್ಸ್ಗೆ ಸ್ವೀಟ್ ಮಾಡೋಣ ಅಂದ್ರೆ ಕರೆಂಟ್ ಇಲ್ವಲ್ಲಪ್ಪಿ. ಮಧ್ಯರಾತ್ರಿ ಆಗ್ಲಿ ಸ್ವೀಟ್ ಮಾಡೋಣ ಇವತ್ತು. ಪೀಜು ಹಾಕ್ಸಪ್ಪ ಬೇಗ. ಎಲ್ಲಾರು ಫೋನಲ್ಲಿ ಇಟ್ಟಿದ್ಯಾನು? 2 hours later. ಫ್ರೆಂಡ್ಸ್, ಕೊನೆಗೂ 9:30 ಕರೆಂಟ್ ಬಂತು. ನಾನು ಈಗ ತಾನೇ ತೂಗಿಡ್ಸ್ತಾ ಇದ್ದೆ, ಇನ್ನೇನು ಮಲಗಕ್ಕೆ ಹೋಗ್ತಾ ಇದ್ದೆ ಅಷ್ಟರಲ್ಲಿ ಕರೆಂಟ್ ಬಂತು. ಇವತ್ತು ಸ್ಪೆಷಲ್ ಡೇ ಫ್ರೆಂಡ್ಸ್, ಅದಕ್ಕೋಸ್ಕರ ನಾನು ಎಚ್ಚರ ಇದ್ದೆ ಮುಖಕ್ಕೆ ನೀರು ಹಾಕೊಂಡು. ಓಕೆ ಬನ್ನಿ ಫ್ರೆಂಡ್ಸ್, ಇದು ಚೆಫ್ ಕಫ್ ಅಂತ ಫ್ರೆಂಡ್ಸ್, ಚೆಫ್ ಟೋಪಿ. ಇದು ಹಾಕೊಂಡು ನಾವು ಅಡುಗೆಗೆ ರೆಡಿ ಆಗಿದ್ದೀವಿ ಅಂತ. ಅಡುಗೆ ಮನೆಲ್ಲ ಕ್ಲೀನ್ ಮಾಡ್ಬಿಟ್ಟು ಮಲಗಿದ್ದೆ ಆರಾಮಾಗಿ. ಕರೆಂಟ್ ಏನಕ್ಕಾದ್ರೂ ಬಂತು ಅಂತ ನಾವು ಒಂದ್ ಕಡೆ ಅನಿಸ್ತೈತೆ, ಒಂದ್ ಕಡೆ ಬಂದಿದ್ದು ಖುಷಿ ಆಯ್ತು ಫ್ರೆಂಡ್ಸ್. ಮಧ್ಯರಾತ್ರಿವರೆಗೂ ಅಡುಗೆ ಮಾಡ್ಕೊಂಡು ತಿನ್ಬೋದು. ನಮ್ಮನ್ನು ಕೇಳೋರು ಯಾರು, ಮಾಡೋರು ಯಾರು ಫ್ರೆಂಡ್ಸ್? ಅತ್ತೇನಾ ಮಾವನ? ಬನ್ನಿ ಫ್ರೆಂಡ್ಸ್, ಜಮಾಯಿಸ್ತಾರೋಣ. ಫ್ರೆಂಡ್ಸ್, ನಾನು ಏನ್ ಸ್ವೀಟ್ ಮಾಡೋಣ ಅಂತ ಯೋಚನೆ ಮಾಡಿದಾಗ ನಾನು ಏನಾದ್ರೂ ಖಾರ ಮಾಡೋಣ ಅಂತ ಅನ್ಕೊಂಡೆ. ಸ್ಪೆಷಲ್ ಆಗಿ ಅದೇ ಪಿಜ್ಜಾನೇ ಮಾಡೋಣ ಅನ್ಕೊಂಡೆ ಫ್ರೆಂಡ್ಸ್. ಅವತ್ತು ಮಾಡಿದ್ದು ಸಖತ್ತಾಗಿ ಇಷ್ಟ ಆಯ್ತು ನನಗೆ. ಅದನ್ನೇ ಮಾಡೋಣ ಅಂತಿದ್ದೆ. ಆಮೇಲೆ ಸ್ವೀಟ್ ಮಾಡ್ಬೇಕು ಇವತ್ತು, ಅದು ಬೇರೆ ಬೇಗ ಆಗ್ಬೇಕಲ್ಲ, ಅದಕ್ಕೆ ಜಾಮೂನ್ ಮಾಡೋಣ ಅಂತಿದ್ದೀನಿ ಫ್ರೆಂಡ್ಸ್. ಜಾಮೂನ್ ಪ್ಯಾಕೆಟ್ ತಂದ್ಬಿಟ್ಟು ಮರ್ತೇ ಬಿಟ್ಟಿದ್ದೀನಿ. ಆಮೇಲೆ ಫ್ರಿಜ್ ಓಪನ್ ಮಾಡಿ ಫ್ರಿಜ್ ಒಳಗೆ ತಲೆ ಹಾಕಿದೆ. ತಲೆ ಕೂಲ್ ಆಗ್ಬಿಟ್ಟು ಐಡಿಯಾ ಬಂತು ಜಾಮೂನ್ ಮಾಡೋಣ ಅಂತ. ಸಕ್ಕರೆ ಎಷ್ಟೈತು ಅಷ್ಟು ಮಾಡ್ಕೋಬೇಕು ಫ್ರೆಂಡ್ಸ್. ನಾನು ಸಕ್ಕರೆ ಕಮ್ಮಿ ಐತೆ. ಎಷ್ಟು ಸಕ್ಕರೆ ಇಷ್ಟು ಸಾಕು ಫ್ರೆಂಡ್ಸ್. ಒಂದು 6 ಜಾಮೂನ್ ಸಾಕು. ಇನ್ನು ಮಿಕ್ಕಿದ್ದು ಆನಿವರ್ಸರಿಗೆ ಮಾಡ್ತೀನಿ. ನನ್ನ ಸಿಗ್ನೇಚರ್ ಸ್ಟೈಲು ಆ್ಯಡ್ ಮಾಡೋಣ ಅಂತಿದ್ದೀನಿ ಫ್ರೆಂಡ್ಸ್. ಬೆಣ್ಣೆ ಮಿಕ್ಸ್ ಮಾಡಿದ್ರೆ ಇದಕ್ಕೆ ಬೆಣ್ಣೆ ಥರ ಕರ್ಗೋಗ್ತೈತಾ ನೋಡೋಣ. ಬಾಯಲ್ಲಿಟ್ರೆ ಬೆಣ್ಣೆ ಥರ ಕರಗಬೇಕು ಅಂತಾರಲ್ಲ, ಅದಕ್ಕೆ ಬೆಣ್ಣೆನೇ ಹಾಕ್ಬೇಕು. ಆಯ್ತಲ್ಲ, ಯಾರು ಹಾಕಲ್ಲ ಅನ್ಸುತ್ತೆ. ನಾನು ಹಾಲು ಹಾಕ್ಬಿಟ್ಟು ಮಾಡ್ತೀನಿ ಫ್ರೆಂಡ್ಸ್ ಜಾಮೂನ್ಗೆ. ಬೆಣ್ಣೆ ಫಾರ್ ದ ಫಸ್ಟ್ ಟೈಮ್ ಹಾಕ್ತಿದ್ದೀನಿ. ಇದೊಂದು ಪ್ರಯೋಗ, ಡೈಲಿ ಪ್ರಯೋಗ. ಒಂದು ಅರ್ಧ ಸ್ಪೂನ್ ಅಷ್ಟು ಸಾಕು, ಇನ್ನು ಹೆಚ್ಚು ಕಡಿಮೆ ಮಾಡ್ಬಿಡ್ತೀನಿ. ಒಂದು 5-6 ಅಷ್ಟೇ ಜಾಮೂನ್ ಮಾಡ್ತಿರೋದ್ರಿಂದ ಒಂದು ಅರ್ಧ ಗ್ಲಾಸ್ ನೀರು ಸಾಕು ಫ್ರೆಂಡ್ಸ್. ಇದಕ್ಕೆ ಸಕ್ಕರೆ ಹಾಕಿ ಕುದಿಸ್ಕೊತೀನಿ. ಸಕ್ಕರೆ ಇರೋ ಅಷ್ಟೆಲ್ಲ ಹಾಕ್ಬಿಡ್ತೀನಿ ಫ್ರೆಂಡ್ಸ್. ಸಿಹಿ ಕಮ್ಮಿ ಆಗ್ತೈತೆ ಅಂತ ನನ್ನ ಮೈಂಡ್ ಹೇಳ್ತೈತೆ. ಕಲ್ ಸಕ್ಕರೆ ಐತೆ, ಅದು ಹಾಕ್ಬಿಡೋಣ ಅಂತಾನು ಹೇಳ್ತೈತೆ. ಅಪ್ಪಿ ಬಾಯಿ 1 ನಿಮಿಷ. ಬನ್ನಿ ಬನ್ನಿ ನನ್ನ ಬಾಳಿನ ಭಗವಂತ ಬನ್ನಿ. ಅಪ್ಪಿ 20K ಹೆಂಗಿರ್ಬೇಕು ಜೋಶು. ಬ್ಯಾಂಡ್ ಅವ್ರು ಕರ್ಸ್ಬೇಕಾಗಿತ್ತಿರೋ ಲೆಕ್ಕ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದೀವಿ ಫ್ರೆಂಡ್ಸ್. ಅದು ಯಾಕಂದ್ರೆ ಫ್ರೆಂಡ್ಸ್, ನೀವೇ ನೋಡ್ತಿದ್ದೀರಲ್ಲ, ಹಾಕೋಕು ಮಾದೇಶ್ವರ ಬೆಟ್ಟಕ್ಕೆ ಹೋಗ್ಬಿಟ್ಟು ಬಂದ್ವಿ, ಮಂತ್ರಾಲಯಕ್ಕೆ ಹೋದೆ. ಇರೋಬರ ದುಡ್ಡೆಲ್ಲ ಖರ್ಚು ಮಾಡ್ಕೊಂಡು ಈ ತರ ಸಿಂಪಲ್ ಆಗಿ ಸ್ವೀಟ್ ಮಾಡ್ತಾ ಇದೀನಿ ಫ್ರೆಂಡ್ಸ್. ಇಲ್ಲಾಂದ್ರೆ ಕೇಕ್ ಕಟ್ ಮಾಡ್ತಿದ್ವಿ. ಹಾಕಪ್ಪಿ. ಹ್ಞೂ ಹಾಕೋ. ನೀನು ಸ್ವೀಟ್ ಹಾಕಿದ್ರೆ ಶುಭವಾಗಿರ್ತೈತೆ ಅಂತ. ವಾವ್, ನಿಜ ಫ್ರೆಂಡ್ಸ್. ಹಾಕಿದ್ರೆ ಕಲರ್ ಬರ್ತೈತೆ. ಜಾಮೂನ್ ಇದ್ರಲ್ಲೇ ಮಾಡ್ಕೋಬಹುದು. ಅದ್ರ ಗಟ್ಟಿ ಆಗ್ತೈತೋ ಇಲ್ಲೋ ಗೊತ್ತಿಲ್ಲ, ಅದೊಂದು ಸ್ವಲ್ಪ ಡೌಟ್ ಐತೆ ನನಗೆ. ಈ ಸಕ್ಕರೆನೂ ಹಾಕ್ತೀನಿ. ಇದರಲ್ಲಿ ನಮ್ಮ ಶತ್ರುಗಳು ಓಡಾಡ್ತವ್ರೆ, ಇವುಗಳೆಲ್ಲ ಸೈಡ್ಗೆ ಹೋಗ್ಲಿ ಅಂತ ಇಟ್ಟಿದ್ದೀನಿ ಫ್ರೆಂಡ್ಸ್. ಒಂದು ಸ್ವಲ್ಪ ಹೊತ್ತು ಹೋಗ್ಬಿಡ್ತಾವ ಆಚೆ, ಆಮೇಲೆ ಹಾಕ್ತೀನಿ. ನೋಡಿ ಕಲರೇ ಬಂದ್ಬಿಡ್ತು ಜಾಮೂನ್ಗೆ ಬಳಸಿ ಕಲ್ ಸಕ್ಕರೆ. ಟ್ರೈಟೋ ಅಂಡ್ ಸಿನ್. ಓ ಮೈ ಗಾಡ್, ಸಿನ್ ಬಿಟ್ಟಾ
ಜಾಮೂನ್ ಡ್ರಮ್ಮರ್. ಕಲ್ ಸಕ್ಕರೆ ನೀರಲ್ಲಿ ಕರಗಿದ ತಕ್ಷಣನೇ ಮಾಮೂಲಿ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸಿಹಿ ಕರೆಕ್ಟಾಗಿ ಸರಿ ಆಯಿತು. ಕಲ್ ಸಕ್ಕರೆ ಕಾಪಾಡ್ತೀವಿ ಇವತ್ತು ನಾನು ಹೇಳ್ಬೇಕಂದ್ರೆ. ಆಮೇಲೆ ಒಂದು 3 ಏಲಕ್ಕಿನ ಜಜ್ಜಿಬಿಟ್ಟು ಏಲಕ್ಕಿ ಸಮೇತನೇ ಹಾಕ್ಕೊಬಿಟ್ಟೆ. ಆಮೇಲೆ ಸೋಸ್ಕೋಬೋದು ಬೇಕಾರೆ ಅಂತ ಅಂದ್ಬಿಟ್ಟು ಇದನ್ನು ಒಂದು ಸ್ವಲ್ಪ ಕುದಿಸ್ಕೊಂಡು ಪಾಕ ಬರೋದೇನು ಬೇಡ ಸೈಡ್ಗೆ ಇಟ್ಕೊಂಡೆ. ಓಕೆ ಫ್ರೆಂಡ್ಸ್, ಮೊದಲು ಬೆಣ್ಣೆನ ಜಾಮೂನ್ ಪೌಡ್ರನ್ನ ಮಿಕ್ಸ್ ಮಾಡ್ಕೋಬೇಕು. ಬೆಣ್ಣೆ ಹಾಕ್ತಾರೋ ಎಲ್ಲೋ ಗೊತ್ತಿಲ್ಲ, ಹಾಲ್ ಪೌಡ್ರ್ ಹಾಕಿ ಮಾಡ್ತಾರೆ ಫ್ರೆಂಡ್ಸ್, ಚೆನ್ನಾಗಿರ್ತೈತಿ. ಜೊತೆಗೆ ಬೆಣ್ಣೆ ನಾನೇ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಕ್ರ್ಯಾಕ್ ಆಗಿಬಿಟ್ರೆ ಏನು ಮಾಡೋದು ನೋಡೋಣ. ಕ್ರ್ಯಾಕ್ ಆದರೆ ಜಾಮೂನ್ ಪಾಯಸ ಮಾಡ್ಬಿಡೋದು, ಎಲ್ಲ ಕಲಿಸ್ಬಿಟ್ಟು ಪಾಕದಲ್ಲಿ ಹಾಕ್ಬಿಟ್ಟು ಅಷ್ಟೇ. ಎಲ್ಲದಕ್ಕೂ ಐಡಿಯಾ ಇದೆ ಫ್ರೆಂಡ್ಸ್. ನೀರು ಹಾಕಿ ಸ್ವಲ್ಪವೇ ಕಲಸಿಕೊಳ್ಳಬೇಕು. ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕು. ಇಷ್ಟೇ ಫ್ರೆಂಡ್ಸ್. ಇದೇ ಕಣ್ಣಲ್ಲಿ ಹೆಂಗೆ ಮಾಡ್ತಿದ್ದೀನಪ್ಪ. ಇದು ಊದ್ಕೋತಿದೆ ಫ್ರೆಂಡ್ಸ್, ದಪ್ಪ ಆಗ್ತಿದೆ. ಕ್ರ್ಯಾಕ್ ಮೇಲೆ ಬರಬಾರ್ದು, ಆ ರೀತಿ ಮಾಡ್ಕೋಬೇಕು. ಚಪಾತಿ ಹಿಟ್ಟಿನದು ಕಲ್ಸ್ಕೊಂಡ್ರೆ ಕ್ರ್ಯಾಕ್ ಆಗಲ್ಲ. ಹಂಗೆ ಮೀಡಿಯಮ್ ಆಗೋದಿದೆ. ಈ ಥರ ಉಂಡೆ ಮಾಡ್ಕೋಬೇಕು. ನಿನ್ಗೆ ಎಷ್ಟು ಜಾಮೂನ್ ಬೇಕಪ್ಪೆ? 5, 2, 3 ಅದು 5 ಆಯ್ತು. ಈ ರೀತಿ ಕ್ರ್ಯಾಕ್ ಆಗದಿರಂಗೆ ಉಂಡೆ ಮಾಡಿ ಸೈಡಲ್ಲಿ ಇಟ್ಕೋಬೇಕು. ಸ್ವಲ್ಪ ಕ್ವಾಂಟಿಟಿ ಮಾಡ್ಕೊಳ್ತಾ ಇದ್ದೀನಿ, ಅದಕ್ಕೆ ಚಿಕ್ಕ ಬಂಡಿ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಪೂರ್ತಿಯಾಗಿ ಬಿಸಿ ಆಗಕ್ಕೆ ಬಿಡಬೇಕು. ಉಂಡುಂಡೆ ಸೈಡಲ್ಲಿ ಮಾಡಿಟ್ಕೊಂಡಿದ್ದಲ್ಲ ಅದನ್ನು ತಕ್ಷಣ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ. ನಾದ್ಬಿಟ್ಟು ಸೈಡಲ್ಲಿ ಇಡೋದು ಅದು ಇದು ಏನಿಲ್ಲ ಫ್ರೆಂಡ್ಸ್, ನಾನು ಹಾಗೆ ಡೈರೆಕ್ಟಾಗಿ ಮಾಡ್ತೀನಿ. ಇದನ್ನೊಂದು 2 ನಿಮಿಷ ಬಿಟ್ಟು ಕೈ ಆಡಿಸ್ತಾ ಇರಬೇಕು, ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಜಾಸ್ತಿ ಹೈ ಫ್ಲೇಮಲ್ಲೂ ಇಡಕ್ಕೆ ಹೋಗ್ಬಾರ್ದು, ಮೇಲೆಲ್ಲ ಸೀದೋಗಿ ಒಳಗೆ ಗಂಜಿ ಇದು ಬಿಡ್ತೈತೆ. ಜಾಸ್ತಿ ಲೋ ಫ್ಲೇಮಲ್ಲೂ ಇಡಕ್ಕೆ ಹೋಗ್ಬಾರ್ದು, ಬೇಗ ಬೇಯಲ್ಲ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಊಟ ಮಾಡಿ ಇವಾಗ ಹೆಂಗೆ ನಾವು ಪೇಷನ್ಸಿಂದ ಬೇಯಿಸ್ಕೊಳ್ತೀವೋ ಹಾಗೆ ಜಾಮೂನ್ ಬರ್ತೈತೆ. ಒಂದು ವಾರ ಇಟ್ಟರೂ ಕಿವುಚ್ಕೊಳ್ಳಲ್ಲ, ಪಾಕದೊಳಗೇನೆ ಇಡ್ಬೋದು. ಕೆಲವರು ಅರ್ಧಂಬರ್ಧ ಬೇಯಿಸ್ಬಿಡ್ತಾರೆ, ಅದು ಕಿವುಚ್ಕೊಬಿಡ್ತೈತೆ, ಅಂದರೆ ಮಿಕ್ಸ್ ಆಗಿಬಿಡ್ತೈತೆ ಪಾಕದೊಳಗೆ. ಈ ಥರ ನುಣ್ಣಗೆ ಬೇಯಿಸ್ಕೊಂಡು ಈ ಥರ ಬ್ಲ್ಯಾಕ್ ಕಲರ್ ಬರೋಕ್ಕೆ ಸ್ಟಾರ್ಟ್ ಆಗಬೇಕು. ಆವಾಗ ಸೈಡ್ಗೆ ಇಟ್ಕೊಬಿಟ್ರೆ ಕರೆಕ್ಟಾಗಿ ಜಾಮೂನ್ ಬಂದೈತೆ ಅಂತ. ಈ ಥರ ಕಲರ್ ಬರ್ಬೇಕು ಫ್ರೆಂಡ್ಸ್, ಸೇಮ್ ನನ್ನ ಸ್ಕಿನ್ ಕಲರ್ ಬರ್ಬೇಕು ಫ್ರೆಂಡ್ಸ್. ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಇದೊಂದು ಸ್ವಲ್ಪ ತಣ್ಣಗಾಗಲಿ. ಸಕ್ಕರೆ ಪಾಕ ಆಲ್ರೆಡಿ ತಣ್ಣಗಾಗೈತೆ, ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿದೆ. ಇದು ತಣ್ಣಗಾಗಲಿ ಫ್ರೆಂಡ್ಸ್. ಬಿಸಿ ಇದ್ದಾಗೆ ಹಾಕ್ಬಿಟ್ರೆ ಕ್ರ್ಯಾಕ್ ಆಗ್ತಿದೆ, ಒಡೆದೋಗ್ತಿದೆ, ಅಂಬ್ಲಿ ಆಗ್ಬಿಡ್ತಿದೆ, ಎಲ್ಲ ಒಂದೇ. ಓಕೆ ಫ್ರೆಂಡ್ಸ್, ಈಗ ನಾವೇನೇನು ತಂತೀವಿ ಅದು ತೋರಿಸ್ತಾ ಇಲ್ಲ. ಖಾರದ ಪುಡಿ ಪ್ಯಾಕೆಟ್ಸ್ 2. ಎಷ್ಟಾಯ್ತಪ್ಪ ಇವೆಲ್ಲ ಸೇರಿ? MRPನೇ ಹಾಕಿಲ್ಲ. 300 ರೂಪಾಯಿ ಎಲ್ಲ ಸೇರಿ 300 ರೂಪಾಯಿದಾ? ಓಕೆ ಫ್ರೆಂಡ್ಸ್, ಈಗ 100 ರೂಪಾಯಿ ಇಟ್ಕೊಳ್ಳೋಣ. ಇಲ್ಲ ಚಾನ್ಸ್ ಇಲ್ಲ. 50 ಎಷ್ಟು? ಧನಿಯಾ ಪುಡಿ ಯಾಕೆ ಯಾವ್ದ್ರ ಮೇಲೂ ರೇಟ್ ಹಾಕಿಲ್ಲ ಅವರು? ಅವರೇ ಪ್ಯಾಕ್ ಮಾಡಿರೋ ಫ್ರೆಂಡ್ಸ್. ಧನಿಯಾ ಪುಡಿನೇ ಮೇನ್ ಬೇಕಾಗಿರೋದು ನಮಗೆ, ಚೆನ್ನಾಗಿರ್ತದೆ. 2 ಚಿಕ್ಕ ಪ್ಯಾಕೆಟ್ ಖಾರದ ಪುಡಿ, ಧನಿಯಾ ಪುಡಿ. ಅದಕ್ಕೆಲ್ಲಕ್ಕಿಂತ ಇಂಪಾರ್ಟೆಂಟ್ ಪುಳಿಯೋಗರೆ ಪೌಡ್ರು ಫ್ರೆಂಡ್ಸ್. ನಮ್ಗಂತೂ ಇದು ಎಷ್ಟು ಇಷ್ಟ ಅಂದ್ರೆ ಇದಿರ್ಲೇಬೇಕು. ಸಡನ್ ಆಗಿ ಒಗ್ಗರಣೆ ಮಾಡ್ಕೋಬಹುದು. ನಮ್ಮ ಮನೆಗಳಲ್ಲಿ ಅಜ್ಜಿದಿರೋ, ಅತ್ತೆದಿರೋ, ಅಮ್ಮದಿರೋ ಯಾರು ಇಲ್ವಲ್ಲ ಫ್ರೆಂಡ್ಸ್ ಮಾಡ್ಕೊಡಕ್ಕೆ. ಅದಕ್ಕೆ ಈ ತರ ಮೀನುಗಳಿದ್ದು ಬಿಟ್ರೆ ನಮ್ಗೆ ಅವರೇ ಎಲ್ಲ. ಮನೆಯಲ್ಲಿ ಮಾಡಿರೋ ರುಚಿನೂ ಸಿಗ್ತೈತೆ. ನಾನು ಕಲಿಬೇಕು ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್, ನೋಡೋಣ ಯಾವಾಗ ಕಲಿತೀನಿ. ಸಖತ್ ಘಾಟ್ ಐತೆ. ಘಮ ಅಂತೈತೆ. ನನ್ಗೆ ಅನಿಸ್ತಂಗೆ ಫ್ರೆಂಡ್ಸ್, ನಾನು ನೋಡಿದ್ದೀನಿ ತುಂಬಾ ಜನ ಸಾಂಬಾರ್ ಪುಡಿ, ಖಾರ ಪುಡಿ, ಸಾಂಬಾರ್ ಪುಡಿ ಎಲ್ಲ ಮಾಡೋದು. ಈ ತರ ನನ್ನ ಲೈಫಲ್ಲೇ ಎಲ್ಲೂ ನೋಡಿಲ್ಲ. ಅದಕ್ಕೆ ನಾನು ಯಾವಾಗಲೂ ಅಲ್ಲೇ ತರಿಸ್ತೀನಿ. ಇದಕ್ಕೆ ಪುಳಿಯೋಗರೆ. ಇದು ಒಂದು 2 ತಿಂಗಳವರೆಗೂ ಇಟ್ಕೋಬೋದು ಫ್ರೆಂಡ್ಸ್. ಆಮೇಲೆ ಸ್ವಲ್ಪ ಮುಗ್ಗು ಸ್ಮೆಲ್ ಬಂದ್ಬಿಡ್ತೈತೆ. ಸಾಕು, ನಾವು 2 ತಿಂಗಳು ಖಾಲಿ ಮಾಡ್ತೀವಿ. ತಿಂಗಳಿಗೆ 1-2 ಸಲ ಮಾಡ್ತೀನಿ ಅಷ್ಟೇ ಪುಳಿಯೋಗರೆ, ಅರ್ಜೆಂಟ್ ಟೈಮಲ್ಲಿ. ವಾರ ಆಯ್ತಾ ಘಮ ಅಂತಿದೆ. ಆಲ್ರೆಡಿ ಒಗ್ಗರಣೆ ಮಾಡಿರೋ ತಕ್ಕ ಸ್ಮೆಲ್ ಬರ್ತೈತೆ ನೋಡಿ ಫ್ರೆಂಡ್ಸ್. ಕಡಲೆ ಬೀಜ, ಒಣಮೆಣಸಿನಕಾಯಿ ಎಲ್ಲ ಹಾಕಿರ್ತಾರೆ. ನಾವು ಎಣ್ಣೆ, ಉಪ್ಪು, ಬೆಳ್ಳುಳ್ಳಿ ಇಷ್ಟ ಹಾಕಿದ್ರೆ ಸಾಕು, ಹುಣಸೆ ಹುಳಿ ಇಷ್ಟ ಹಾಕಿದ್ರೆ ಸಾಕು. ಇದು ನಮ್ಮ ಜಾಮೂನ್, ಸೂಪರ್ ಡೂಪರ್ ಜಾಮೂನ್. ಬಾಯಿ ಸಿಹಿ ಮಾಡಿ ಮಧ್ಯರಾತ್ರಿ ಜಾಮೂನ್ ಮಾಡಿದಕ್ಕೆ ಬೆಳಗ್ಗೆ ಎದ್ದು ಕೊಡ್ತಾ ಇದ್ದೀನಿ. ನನ್ನಂತ ಹೆಂಗಸರ ಇರಬೇಕು. ಬೇಕ್ರಿ ತಗೊಂಬಂದವಳೆ. ನೀನ್ ಮಲಗದ್ಮೇಲೆ ಬೇಕ್ರಿಲಿ ಹೋಗಿ ತಂದ್ಬಿಟ್ಟೆ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಸೂಪರ್ ಆಯ್ತಲ್ಲ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಈ ಸ್ವೀಟ್ ಮಾಡೋದಕ್ಕೆ ನೀವೇ ಕಾರಣ. ಎಲ್ಲರೂ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ವಿಶ್ ಮಾಡ್ತಾ ಇಲ್ಲ, ಒಂದು ವಾರದಿಂದ ಏನು ಅನ್ಕೋಬೇಡಿ, ನೀವೇ ನೋಡ್ತಾ ಇದ್ದೀರಾ ವಿಡಿಯೋಗಳಲ್ಲಿ. ನಾಳೆ ವಿಡಿಯೋದಲ್ಲಿ ಖಂಡಿತ ವಿಶ್ ಮಾಡ್ತೀನಿ. ಬಾಯ್ ಬಾಯ್ ಫ್ರೆಂಡ್ಸ್. ಬಾಯ್ ಮಾಡಪ್ಪಿ.